ಪ್ರೈಸ್ ದ ಲಾರ್ಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ವೆಲ್ಕಮ್ ಟು ಶೆಕೆಮ್ ಪಟ್ಟಣದ ಚರಿತ್ರೆ. ಪಾಯಿಂಟ್ ನಂಬರ್ 1, ಶೆಕೆಮ್ ಪಟ್ಟಣಕ್ಕೆ ಮೊದಲಿದ್ದ ಹೆಸರು ಯಾವುದು? ಪಾಯಿಂಟ್ ನಂಬರ್ 2, ಶೆಕೆಮ್ ಪಟ್ಟಣಕ್ಕೂ ಅಬ್ರಹಾಮನಿಗೂ ಏನು ಸಂಬಂಧ? ಪಾಯಿಂಟ್ ನಂಬರ್ 3, ಶೆಕೆಮ್ ಪಟ್ಟಣವನ್ನು ಮೊಟ್ಟ ಮೊದಲು ಕಟ್ಟಿದವರು ಯಾರು? ಪಾಯಿಂಟ್ ನಂಬರ್ 4, ಶೆಕೆಮ್ ಪಟ್ಟಣ ಇಸ್ರಾಯೇಲ್ ದೇಶದ ಯಾವ ಸೀಮೆಯಲ್ಲಿದೆ? ಪಾಯಿಂಟ್ ನಂಬರ್ 5, ಶೆಕೆಮ್ ಪಟ್ಟಣವನ್ನು ಮೊಟ್ಟ ಮೊದಲು ನಾಶ ಮಾಡಿದವರು ಯಾರು? ಪಾಯಿಂಟ್ ನಂಬರ್ 6, ಶೆಕೆಮ್ ಪಟ್ಟಣವನ್ನು ಮತ್ತೆ ತಿರುಗಿ ಕಟ್ಟಿದವರು ಯಾರು? ಪಾಯಿಂಟ್ ನಂಬರ್ 7, ಶೆಕೆಮ್ ಪಟ್ಟಣಕ್ಕೂ ಸಮರ್ಯದ ಸ್ತ್ರೀಗೂ ಇರುವ ಸಂಬಂಧ ಏನು ಅಂತ ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದೇವರು ಅಬ್ರಹಾಮನಿಗೆ, ಅಬ್ರಹಾಮನೇ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಅಂತ ಹೇಳ್ತಾನೆ. ದೇವರು ಹೇಳಿದ ಮೇರೆಗೆ ಅಬ್ರಹಾಮ ತಾನು ವಾಸವಾಗಿದ್ದಂಥ ಕಸ್ತಿಯರ ದೇಶವನ್ನು ಬಿಟ್ಟು ಹಾರಾನಿಗೆ ಬರ್ತಾನೆ. ಅಲ್ಲಿಂದ ಅಬ್ರಹಾಮ ಪ್ರಯಾಣ ಮಾಡಿ ಕ್ರಿಸ್ತಪೂರ್ವ 1977ರಲ್ಲಿ ತನ್ನ 75ನೇ ವಯಸ್ಸಿನಲ್ಲಿ ಕಾನಾನ್ ದೇಶಕ್ಕೆ ಬಂದು ಸೇರ್ತಾನೆ. ಅಬ್ರಹಾಮ ಕಾನಾನ್ ದೇಶಕ್ಕೆ ಬಂದು ವಾಸವಾಗಿದ್ದ ಮೊಟ್ಟ ಮೊದಲನೆಯ ಸ್ಥಳ ಶೆಕೆಮ್ ಪಟ್ಟಣ. ಈ ಶೆಕೆಮ್ ಪಟ್ಟಣ ಎಂಬ ಹೆಸರು ಆಮೇಲೆ ಬಂದದ್ದು. ಯಾಕೋಬನ ಕಾಲದಲ್ಲಿ ಆ ಪ್ರದೇಶಕ್ಕೆ ಶೆಕೆಮ್ ಎಂಬ ಹೆಸರು ಬಂತು. ಅದನ್ನು ಆಮೇಲೆ ನಾನು ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಆ ಶೆಕೆಮ್ ಪಟ್ಟಣಕ್ಕೆ ಇದ್ದಂಥ ಹೆಸರು ಮೋರೆ ವೃಕ್ಷದ ಪ್ರದೇಶ ಅಂತ. ಅಬ್ರಹಾಮ ಮೊಟ್ಟ ಮೊದಲು ಬಂದು ಇಳ್ಕೊಂಡು ಗುಡಾರ ಹಾಕಿದ್ದು ಅಲ್ಲೇ. ದೇವರು ಅಬ್ರಹಾಮನಿಗೆ ಕಾನಾನ್ ದೇಶದಲ್ಲಿ ಮೊಟ್ಟ ಮೊದಲು ದರ್ಶನ ಕೊಟ್ಟದ್ದು ಕೂಡ ಇದೇ ಶೆಕೆಮ್ ಪಟ್ಟಣದಲ್ಲಿ. ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂತ ಮೊಟ್ಟ ಮೊದಲು ವಾಗ್ದಾನ ಮಾಡಿದ್ದು ಇದೇ ಶೆಕೆಮ್ ಪಟ್ಟಣದಲ್ಲಿ. ತನಗೆ ದರ್ಶನವನ್ನು ಕೊಟ್ಟು ವಾಗ್ದಾನ ಮಾಡಿದ ದೇವರಿಗೆ ಅಬ್ರಹಾಮ ಕಾನಾನ್ ದೇಶದಲ್ಲಿ ಮೊಟ್ಟ ಮೊದಲು ಯಜ್ಞವೇದಿಯನ್ನು ಕಟ್ಟಿ ಆರಾಧಿಸಿದ್ದು ಇದೇ ಶೆಕೆಮ್ ಪಟ್ಟಣದಲ್ಲಿ. ಇದು ಅಬ್ರಹಾಮನಿಗೂ ದೇವರಿಗೂ ಶೆಕೆಮ್ ಪಟ್ಟಣದಲ್ಲಿದ್ದಂಥ ಸಂಬಂಧ. ಈ ಶೆಕೆಮ್ ಎಂಬ ಹೆಸರಿಗೆ ಭುಜಬಲ ಅಂತ ಅರ್ಥ. ಅಬ್ರಹಾಮ ಕಾನಾನ್ ದೇಶಕ್ಕೆ ಬಂದು ವಾಸವಾಗಿದ್ದದ್ದು ಶೆಕೆಮ್ ಪಟ್ಟಣದಲ್ಲಿ ಮೊಟ್ಟ ಮೊದಲನೇದಾಗಿ. ಅಂದರೆ ಅದರ ಅರ್ಥ ಏನು? ದೇವರ ಆಶ್ರಯಕ್ಕೆ ಅಬ್ರಹಾಮ ಬಂದನು ಅಂತ ಅರ್ಥ. ಅಲ್ಲಿ ಬಂದಾಗ ದೇವರೇ ಅಬ್ರಹಾಮನಿಗೆ ಭುಜಬಲವಾಗಿದ್ದನು ಅಂತ ಅರ್ಥ ಬರುತ್ತೆ. ಅಬ್ರಹಾಮ ಕಾನಾನ್ ದೇಶಕ್ಕೆ ಬಂದು ಅಲ್ಲಿ ವಾಸ ಮಾಡಿ ತಾನು ತೀರಿ ಹೋಗ್ತಾನೆ. ಸೊ ಅನೇಕ ವರ್ಷಗಳ ನಂತರ ಇದೇ ಮೋರೆ ವೃಕ್ಷದ ಪ್ರದೇಶದಲ್ಲಿ ಇವ್ಯನಾದ ಒಬ್ಬ ಕಾನಾನ್ಯನು ಬಂದು ಅಲ್ಲಿ ವಾಸ ಮಾಡ್ತಾನೆ. ಅವನ ಹೆಸರು ಆಮೋರ ಅಂತ. ಆ ಆಮೋರನಿಗೆ ಒಬ್ಬ ಗಂಡು ಮಗ ಹುಟ್ಟುತ್ತಾನೆ. ಅವನು ತನ್ನ ಮಗನಿಗೆ ಶೆಕೆಮ್ ಅಂತ ನಾಮಕರಣ ಮಾಡ್ತಾನೆ. ತನ್ನ ಮಗನ ಮೇಲಿನ ಪ್ರೀತಿಗಾಗಿ ಆ ಆಮೋರನು ಆ ಪ್ರದೇಶದಲ್ಲಿ ಒಂದು ಪಟ್ಟಣವನ್ನು ಕಟ್ಟಿ ತನ್ನ ಮಗನ ಹೆಸರಾದ ಶೆಕೆಮ್ ಎಂಬ ಹೆಸರನ್ನೇ ಆ ಪಟ್ಟಣಕ್ಕೆ ಇಡುತ್ತಾನೆ. ಸೊ ಈ ರೀತಿಯಾಗಿ ಮೋರೆ ವೃಕ್ಷದ ಪ್ರದೇಶಕ್ಕೆ ಶೆಕೆಮ್ ಎಂಬ ಹೆಸರು ಬಂತು. ಯಾಕೋಬನು ಪದ್ದಾನ್ ಆರಾಮಿನಿಂದ ಅಂದರೆ ಲಾಬಾನನಿಂದ ಓಡಿ ಬಂದಾಗ ಕಾನಾನ್ ದೇಶಕ್ಕೆ ಬರ್ತಾನೆ. ಈ ಯಾಕೋಬನು ಕಾನಾನ್ ದೇಶಕ್ಕೆ ಬಂದಾಗ ಮೊಟ್ಟ ಮೊದಲು ತಾನು ಬಂದು ಗುಡಾರ ಹಾಕಿ ಇಳುಕೊಂಡ ಪ್ರದೇಶ ಇದೇ ಶೆಕೆಮ್ ಪಟ್ಟಣ. ಶೆಕೆಮ್ ಪಟ್ಟಣಕ್ಕೆ ಯಾಕೋಬ ಬಂದ ನಂತರ ಹಮೋರನಿಗೆ 100 ವರಹಗಳನ್ನು ಕೊಟ್ಟು ಒಂದು ಪ್ರದೇಶವನ್ನು ಕೊಂಡುಕೊಳ್ತಾನೆ. ಕೊಂಡುಕೊಂಡು ಆ ಪ್ರದೇಶಕ್ಕೆ ಸಾಲೇಮ್ ಅಂತ ನಾಮಕರಣ ಮಾಡ್ತಾನೆ. ಆ ಪ್ರದೇಶ ಕೂಡ ಇರೋದು ಇದೇ ಶೆಕೆಮ್ ಪಟ್ಟಣದಲ್ಲಿ. ಯಾಕೋಬ ಕಾನಾನ್ ದೇಶಕ್ಕೆ ಬಂದ ನಂತರ ಅಂದರೆ ಶೆಕೆಮ್ ಪಟ್ಟಣಕ್ಕೆ ಬಂದ ಮೇಲೆ ಮೊಟ್ಟ ಮೊದಲನೆಯ ಯಜ್ಞವೇದಿಯನ್ನು ಕಟ್ಟಿ
ದೇವರನ್ನ ಆರಾಧಿಸ್ತಾನೆ. ಆ ಯಜ್ಞ ವೇದಿಗೆ ಏಲೆ ಲೋಹೆ ಇಸ್ರಾಯೇಲ್ ಅಂತ ನಾಮಕರಣ ಕೂಡ ಯಾಕೋಬ ಮಾಡ್ತಾನೆ. ಇದೇ ಶೆಕೆಮ್ ಪಟ್ಟಣದಲ್ಲಿ ಯಾಕೋಬ ಒಂದು ಬಾವಿಯನ್ನ ತೋಡಿಸ್ತಾನೆ. ಅದೇ ಬಾವಿ ಹತ್ರನೇ ಯೇಸುಸ್ವಾಮಿ ಸಮರ್ಯದ ಸ್ತ್ರೀಯನ್ನ ಮೀಟ್ ಮಾಡ್ತಾನೆ. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಇದೇ ಶೆಕೆಮ್ ಪಟ್ಟಣದಲ್ಲೇ ಯಾಕೋಬನ ಮಗಳಾದ ದೀನಳನ್ನು ಹಾಮೋರನ ಮಗನಾದ ಶೆಕೆಮನು ಮಾನಭಂಗ ಮಾಡ್ತಾನೆ. ಈ ಘಟನೆ ನಡೆದ ಮೇಲೆ ಯಾಕೋಬ ತನ್ನ ಕುಟುಂಬವನ್ನು ಕರ್ಕೊಂಡು ಹೆಬ್ರೋನಿಗೆ ಹೋಗಿ ವಾಸ ಮಾಡ್ತಾನೆ. ಅಲ್ಲಿದ್ದಾಗ ಈ ಯಾಕೋಬ ತನ್ನ ಮಗನಾದ ಯೋಸೇಫನನ್ನ ಕರೆದು, ನಿನ್ನ ಅಣ್ಣಂದಿರು ಶೆಕೆಮಿನಲ್ಲಿ ಆಡು ಕುರಿಗಳನ್ನು ಮೇಯಿಸ್ತಾ ಇದ್ದಾರೆ, ನೀನು ಹೋಗಿ ಅವರಿಗೆ ಬುತ್ತಿ ಕೊಟ್ಟು ಅವರ ಯೋಗಕ್ಷೇಮವನ್ನು ಮತ್ತು ಆಡು ಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಅಂತ ಕಳಿಸ್ತಾನೆ. ಯಾರು? ಯಾಕೋಬ ಯೋಸೇಫನನ್ನ ಕಳಿಸ್ತಾನೆ. ಯೋಸೇಫ ಶೆಕೆಮಿನ ಅಡವಿಯಲ್ಲಿ ಬಂದು ತನ್ನ ಅಣ್ಣಂದಿರನ್ನ ಹುಡುಕ್ತಾ ಇರ್ತಾನೆ. ಆ ಸಮಯದಲ್ಲಿ ಸಡನ್ ಆಗಿ ಒಬ್ಬ ಮನುಷ್ಯ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆ ಮನುಷ್ಯ ದೇವದೂತನ ಮನುಷ್ಯನ ಅಥವಾ ದೇವರೇ ದೇವದೂತನನ್ನು ಮನುಷ್ಯನ ರೂಪದಲ್ಲಿ ಕಳಿಸಿದ್ನೋ ಗೊತ್ತಿಲ್ಲ. ಆದರೆ ಆ ಸಮಯದಲ್ಲಿ ಸಡನ್ ಆಗಿ ಆ ಮನುಷ್ಯ ಬಂದು ಯೋಸೇಫನನ್ನ ಮೀಟ್ ಮಾಡ್ತಾನೆ. ಮೀಟ್ ಮಾಡಿ ಏನನ್ನ ಹುಡುಕ್ತಿ ಅಂತ ಕೇಳ್ತಾನೆ. ಆಗ ಯೋಸೇಫ ಹೇಳ್ತಾನೆ, ನನ್ನ ಅಣ್ಣಂದಿರು ಇಲ್ಲಿ ಕುರಿ ಮೇಯಿಸ್ತಾ ಇದ್ರು ಅಂತ ಯೋಸೇಫ ಹೇಳ್ತಾನೆ. ಆಗ ಆ ಮನುಷ್ಯ ಹೇಳ್ತಾನೆ, ದೋತಾನಿಗೆ ಹೋಗೋಣ ಅಂತ ನಿಮ್ಮ ಅಣ್ಣಂದಿರು ಮಾತಾಡಿಕೊಳ್ತಿದ್ರು ಅಂತ ಯೋಸೇಫನಿಗೆ ಆ ಮನುಷ್ಯ ಹೇಳ್ತಾನೆ. ಆಗ ಯೋಸೇಫ ಆ ಶೆಕೆಮ್ ಪಟ್ಟಣದಿಂದ ದೋತಾನಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಅಣ್ಣಂದ್ರು ಯೋಸೇಫನನ್ನ ಐಗುಪ್ತ ದೇಶಕ್ಕೆ ಕಳಿಸ್ಕೊಡ್ತಾರೆ, ಅಂದ್ರೆ ಹಿಡ್ಕೊಡ್ತಾರೆ. ನೋಡ್ರಿ, ಯೋಸೇಫ ಕೂಡ ಐಗುಪ್ತ ದೇಶಕ್ಕೆ ಹೋಗ್ಲಿಕ್ಕೆ ಇದೇ ಶೆಕೆಮ್ ಪಟ್ಟಣ ಕಾರಣ ಆಯಿತು. ಇದೇ ಶೆಕೆಮ್ ಪಟ್ಟಣದ ಪೂರ್ವ ಮತ್ತು ಪಶ್ಚಿಮಕ್ಕೆ ಏಬಾಲ್ ಮತ್ತು ಗೆರಿಜಿಮ್ ಬೆಟ್ಟಗಳಿದ್ದಾವೆ. ಧರ್ಮಶಾಸ್ತ್ರದಲ್ಲಿ ಇರುವಂಥ ಶಾಪೋಕ್ತಿಗಳನ್ನು, ಆಶೀರ್ವಾದ ವಚನಗಳನ್ನು ಈ ಬೆಟ್ಟಗಳ ಮೇಲೆ ಇಸ್ರಾಯೇಲರು ನುಡಿಬೇಕು. ಏಬಾಲ್ ಬೆಟ್ಟದ ಮೇಲೆ ಶಾಪೋಕ್ತಿಯನ್ನು ನುಡಿಬೇಕು ಇಸ್ರಾಯೇಲರು, ಮತ್ತು ಗೆರಿಜಿಮ್ ಬೆಟ್ಟದ ಮೇಲೆ ಆಶೀರ್ವಾದವನ್ನು ನುಡಿಯಬೇಕು ಇಸ್ರಾಯೇಲರು. ಸೊ ಈ ಎರಡು ಪ್ರದೇಶಗಳು ಕೂಡ, ಎರಡು ಬೆಟ್ಟಗಳು ಕೂಡ ಇದೇ ಶೆಕೆಮ್ ಪಟ್ಟಣದ ಹತ್ತಿರ ಇದ್ದಾವೆ. ಈ ನ್ಯಾಯಸ್ಥಾಪಕರ ಕಾಲದಲ್ಲಿ ಇದೇ ಶೆಕೆಮ್ ಪಟ್ಟಣದಿಂದ ಒಬ್ಬ ಅರಸ ಹುಟ್ಟಿಕೊಳ್ತಾನೆ. ಅವನು ಯಾರಂದ್ರೆ, ಗಿದ್ಯೋನನಿಗೆ ಶೆಕೆಮ್ ಪಟ್ಟಣದಲ್ಲಿ ಒಬ್ಬ ಉಪಪತ್ನಿ ಇರ್ತಾಳೆ. ಆಕೆಯಲ್ಲಿ ಗಿದ್ಯೋನನಿಗೆ ಒಬ್ಬ ಗಂಡು ಮಗ ಹುಟ್ಟುತ್ತಾನೆ. ಅವನ ಹೆಸರು ಅಬಿಮೆಲೆಕ ಅಂತ. ಈ ಗಿದ್ಯೋನ ಮರಣ ಹೊಂದಿದ ನಂತರ ಅಬಿಮೆಲೆಕ ಈ ಶೆಕೆಮ್ ಪಟ್ಟಣದವರ ತನ್ನ ಸಂಬಂಧಿಕರ ಬಳಿಗೆ ಬಂದು, ನಾನು ನಿಮಗೆ ಸಂಬಂಧಿಕನಾಗಬೇಕು, ನನ್ನನ್ನೇ ನೀವು ನಾಯಕನನ್ನಾಗಿ ನೇಮಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾನೆ. ಆಗ ಶೆಕೆಮ್ ಪಟ್ಟಣದವರು ಮಿಲ್ಲೋ ಕೋಟೆಯವರು ಸೇರಿ ಏಲೋನ್ ಮರದ ಹತ್ತಿರ ಈ ಅಬಿಮೆಲೆಕನನ್ನು ಶೆಕೆಮ್ ಪಟ್ಟಣಕ್ಕೆ ಅರಸನನ್ನಾಗಿ ನೇಮಿಸಿಕೊಳ್ತಾರೆ. ಇಲ್ಲಿ ಕೆಲವು ವಿಷಯಗಳನ್ನು ಗಮನಿಸ್ರಿ. ಸತ್ಯವೇದದಲ್ಲಿ ಮೊಟ್ಟ ಮೊದಲನೆಯ ಭೂರಾಜ ನಿಮ್ರೋದ. ಸತ್ಯವೇದದಲ್ಲಿ ಮೊಟ್ಟ ಮೊದಲನೆಯ ಇಸ್ರಾಯೇಲರ ಅರಸ ಸೌಲ. ದೇವರೇ ಸಮುವೇಲನ ಮೂಲಕವಾಗಿ ಸೌಲನನ್ನ ಇಸ್ರಾಯೇಲರ ಅರಸನನ್ನಾಗಿ ನೇಮಿಸ್ತಾನೆ. ಸೌಲ ಅರಸನಾಗುವುದಕ್ಕಿಂತ ಮುಂಚೆನೆ ಶೆಕೆಮ್ ಪಟ್ಟಣದಲ್ಲಿ ಶೆಕೆಮ್ ಪಟ್ಟಣದವರು ಅಬಿಮೆಲೆಕನನ್ನ ಅರಸನನ್ನಾಗಿ ನೇಮಿಸಿಕೊಳ್ತಾರೆ. ಈ ಅಬಿಮೆಲೆಕ ಶೆಕೆಮ್ ಪಟ್ಟಣವನ್ನ ಸುಟ್ಟು ಅದರ ಮೇಲೆ ಉಪ್ಪನ್ನು ಎರಚ್ತಾನೆ. ಈ ಘಟನೆ ನಡೆದ ಅನೇಕ ವರ್ಷಗಳ ನಂತರ, ಅಂದ್ರೆ ಇಸ್ರಾಯೇಲರ ರಾಜ್ಯ ಡಿವೈಡ್ ಆಗುತ್ತಲ್ಲ, ಆಗ ರೆಹಬ್ಬಾಮ ಇಸ್ರಾಯೇಲರ ಎರಡು ಕುಲಗಳಿಗೆ, ಬೆನ್ಯಾಮೀನ್ ಮತ್ತು ಯಹೂದ ಕುಲಕ್ಕೆ ಈ ರೆಹಬ್ಬಾಮ ಅರಸನಾಗ್ತಾನೆ. ಉಳಿದ 10 ಇಸ್ರಾಯೇಲರ ಕುಲಗಳಿಗೆ ಯಾರೊಬ್ಬಾಮ ಅರಸನಾಗ್ತಾನೆ. ಈ ಯಾರೊಬ್ಬಾಮ ಶೆಕೆಮ್ ಪಟ್ಟಣವನ್ನು ಮತ್ತೆ ತಿರುಗಿ ಕಟ್ಟಿ ಅದನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಈಗ ಯೇಸುಸ್ವಾಮಿಯ ಕಾಲದಲ್ಲಿ ನಡೆದಂಥ ಘಟನೆಯನ್ನ ನೋಡೋಣ. ಅದಕ್ಕಿಂತ ಮುಂಚೆ ಕೆಲವು ವಾಕ್ಯಗಳನ್ನು ಓದೋಣ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಿಂದ 8ನೇ ವಚನ ತನಕ.
ಆತನು ಸಮರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮರ್ಯ ಸೀಮೆಗೆ ಸೇರಿದ ಸುಕರ್ ಎಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದುದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಕ್ಕೆ ಹೋಗಲು ಸಮರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಓಕೆ, ಸೊ ಇಲ್ಲಿ ಒಂದು ಕಾನ್ವರ್ಜೇಷನ್ ನಡೆಯುತ್ತೆ. ಯಾರ್ಯಾರಿಗೆ? ಯೇಸು ಸ್ವಾಮಿಗೆ ಮತ್ತು ಸಮರ್ಯದ ಸ್ತ್ರೀಗೆ. ಇಲ್ಲಿ ಒಂದು ವಿಷಯ ಗಮನಿಸ್ರಿ. ಯಾಕೋಬನು ಯಾವತ್ತೋ ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದೆ ತೆಗೆಸಿದಂಥ ಬಾವಿ ಯೇಸು ಸ್ವಾಮಿಯ ಕಾಲದಲ್ಲಿ ಸಮರ್ಯರ ರಕ್ಷಣೆಗೆ ಕಾರಣ ಆಗ್ತದೆ. ಅಲ್ಲಿಗೆ ಯೇಸು ಸ್ವಾಮಿ ಬರ್ತಾನೆ. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ನಾವು ಓದಿದ್ವಲ್ಲ, ಯಾಕೋಬನ ಬಾವಿ ಅಲ್ಲಿ ಇತ್ತು ಅಂತ. ಹಳೆ ಒಡಂಬಡಿಕೆಯಲ್ಲಿ ಶೆಕೆಮ್ ಅಂತ ಹೆಸರು. ಅದೇ ಪ್ರದೇಶಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಸುಕರ್ ಅಂತ ಹೆಸರು. ಈ ಸುಕರ್ ಅನ್ನುವಂಥದ್ದು ಗ್ರೀಕು ಅಥವಾ ಲ್ಯಾಟಿನ್ ಭಾಷೆ ಆಗಿರ್ಬೋದು. ಆದರೆ ಅದೇ ಪ್ರದೇಶದಲ್ಲಿ ದೇವರು ಅಬ್ರಹಾಮನಿಗೆ ದರ್ಶನ ಕೊಡ್ತಾನೆ. ಅಬ್ರಹಾಮನ ಮೂಲಕ ಯೆಹೋವನ ಹೆಸರು ಪ್ರಖ್ಯಾತಿಗೆ ಬರುತ್ತೆ. ಇಲ್ಲಿ ಯೇಸು ಸ್ವಾಮಿ ಸಮರ್ಯದ ಸ್ತ್ರೀಗೆ ದರ್ಶನ ಕೊಡ್ತಾನೆ. ಆ ಸಮರ್ಯದ ಸ್ತ್ರೀಗೆ ಪ್ರವಾದನೆ ಹೇಳ್ತಾನೆ. ಆ ಸಮರ್ಯದ ಸ್ತ್ರೀ ಮೂಲಕವಾಗಿ ಯೇಸು ಸ್ವಾಮಿ ಸಮರ್ಯದವರಿಗೆ ಪರಿಚಯ ಆಗ್ತಾನೆ. ಸಮರ್ಯದವರಿಗೆ ರಕ್ಷಣೆಯನ್ನ ಯೇಸು ಸ್ವಾಮಿ ಅಲ್ಲಿ ಕೊಡ್ತಾನೆ. ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದೆ ತೋಡಿದ್ದಂಥ ಬಾವಿ ಸಮರ್ಯರ ರಕ್ಷಣೆಗೆ ಕಾರಣ ಆಯಿತು. ಯೋಚನೆ ಮಾಡಿ. ನಮಗೆ ಯಾರೋ ಒಬ್ಬರು ಸುವಾರ್ತೆ ಸಾರಿದರು, ಅದು ನಮ್ಮನ್ನು ರಕ್ಷಣೆ ಮಾಡಿತು. ನಮ್ಮ ದೇಶಕ್ಕೆ ವಿಲಿಯಂ ಕೇರಿ ಅವರು ಬಂದರು. ಅನೇಕ ಮಿಷನರಿಗಳು ಬಂದರು. ಅದಕ್ಕಿಂತ ಮುಂಚೆ 52ರಲ್ಲಿ ಯೇಸುಸ್ವಾಮಿಯ ಶಿಷ್ಯ ತೋಮ ಬಂದ. ತೋಮನ ಮೂಲಕ ನಮ್ಮ ದೇಶಕ್ಕೆ ಸುವಾರ್ತೆ ಬಂತು. 2000 ವರ್ಷಗಳ ಹಿಂದೆ ಬಂದಂಥ ಸುವಾರ್ತೆಯ ನಿಮಿತ್ತ ಇವತ್ತು ಭಾರತ ದೇಶದಲ್ಲಿ ಎಷ್ಟೋ ಜನ ರಕ್ಷಣೆಯನ್ನು ಹೊಂದಿದ್ದಾರೆ. ಬರ್ಮಾ ದೇಶಕ್ಕೆ ಅದೋನಿರಾಮ್ ಜೆಡ್ಸನ್ ಹೋಗಿ ಸುವಾರ್ತೆ ಸಾರ್ತಾನೆ. ಆ ಒಬ್ಬ ಮನುಷ್ಯನಿಂದ ಇವತ್ತು ಬರ್ಮಾ ದೇಶದಲ್ಲಿ ಅನೇಕರು ಯೇಸುವನ್ನು ನಂಬಿಕೊಂಡಿದ್ದಾರೆ. ಇವತ್ತು ನಾನಾಗಲಿ ನೀವಾಗಲಿ ನಮ್ಮ ಕೈಲಾದಷ್ಟು 10 ಜನಕ್ಕೆ ಸುವಾರ್ತೆ ಹೇಳೋಣ. ಮುಂದೊಂದು ದಿನ ಅದೇ 10 ಜನ 100 ಜನಕ್ಕೆ ಸುವಾರ್ತೆ ಹೇಳ್ತಾರೆ. ನಮ್ಮ ಕೈಲಾದಷ್ಟು ಒಂದು ಸಭೆ ಕಟ್ಟೋಣ. ಮುಂದೊಂದು ದಿನ ಅದೇ ಸಭೆಯಿಂದ ಅನೇಕ ಜನ ಸೇವಕರು ಹೋಗಿ ಕರ್ತನ ಸೇವೆ ಮಾಡ್ತಾರೆ. ಇದು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ, ಇದು ಕರ್ತವ್ಯ. ಆತನ ಋಣ ನಾವು ತೀರಿಸಬೇಕು. 2000 ವರ್ಷಗಳ ಹಿಂದೆ ತೋಡಿದಂಥ ಬಾವಿ, ಆ ಬಾವಿಯ ಮೂಲಕವಾಗಿಯೇ ಯೇಸು ಸ್ವಾಮಿ ಸಮರ್ಯದವರನ್ನ ರಕ್ಷಣೆ ಮಾಡಿದ. ಯೋಚನೆ ಮಾಡಿ. ಇವತ್ತು ನಮಗೂ ಕೂಡ ಅನೇಕ ಸಂದರ್ಭಗಳು ಬರ್ತವೆ. ನಾವು ಕೂಡ ಅನೇಕರನ್ನ ರಕ್ಷಣೆಗೆ ತರಲಿಕ್ಕೆ ಮಾರ್ಗ ಆಗಬೇಕು. ಇದು ದೇವರು ನಮಗೆ ಕೊಟ್ಟಂಥ ಜವಾಬ್ದಾರಿ. ಯಾರು ಕೂಡ ಮರಿಬಾರ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಅನೇಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಇದು ಕೂಡ ಒಂದು ಸೇವೆನೇ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್.